ಸರ್, ನಿಮ್ಮ ಅಣ್ಣಂಗೆ ತೊಂದರೆ ಆದರೆ ಮುಖಾಮುಖಿ ನೋಡ್ದಂಗೆ ಹೊಡೆದಾಕ್ಬಿಡ್ತೀರಾ? ಅವ್ರಿಗೆ ಸುಲಭವಾಗಿ ಏನೂ ಆಗಲ್ಲ ಬಿಡಿ. ನಿಮ್ಮಂತ ತಮ್ಮಂದಿರುವಾಗ ಅವ್ರಿಗೆ ತೊಂದರೆ ಆಗುತ್ತೆ. ಏನೋ ಶಾಕ್ ಆಯ್ತಾ? ಆಗಲಿ ಅಂತಾನೆ ಹೀಗೆ ಮಾಡಿದ್ದು. ನೀನು ಎಂಥದ್ದೇ ಪರಿಸ್ಥಿತಿಲಿ ಅಣ್ಣನ ಕಾಪಾಡ್ಕೋತಿ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಹೇಳಬಿ. ಸಾರಿ ಕಣೋ, ನನ್ನ ಕ್ಲಾಸ್ಮೇಟ್ ಆಗಿದ್ರು ಇಂಥದಕ್ಕೆಲ್ಲ ಸಹಾಯ ಮಾಡು ಅಂತ ಕೇಳ್ತಾ ಇದ್ದೀನಿ. ಸಹಾಯ ಅಂತ ಯಾಕೆ ಹೇಳ್ತೀಯಾ? ಅಣ್ಣ ತಮ್ಮಂದ್ರನ್ನ ಒಂದ್ ಮಾಡೋದು ನನ್ನ ಅದೃಷ್ಟ. ಸರಿ, ಬ್ರೋ ಇಲ್ಲೇ ಇದ್ದಾನೆ, ಬ್ರೋಗೂ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಹುಷಾರು. ಓಕೆ, ನಾನು ನೋಡ್ತೀನಿ. ಹೇಗಿತ್ತು ಶಾಕು? ಹೆದರ್ಬಿಟ್ಯಾ? ತಲೆಯಲ್ಲಿ ಬುದ್ಧಿ ಇಲ್ವಾ ನಿನಗೆ? ಇಷ್ಟು ಚಿಕ್ಕ ವಿಷಯಕ್ಕೆ ಎಷ್ಟೊಂದು ರಿಸ್ಕ್ ತಗೋತಾರ? ಅಣ್ಣಂಗೆ ಏನಾದ್ರು ಆಗಿದ್ರೆ? ಹಲೋ, ಅಣ್ಣಂಗೆ ಏನೂ ಆಗ್ತಿರ್ಲಿಲ್ಲ. ಅಕಸ್ಮಾತ್ ನೀನು ಬಂದಿರಲಿಲ್ಲ ಅಂದಿದ್ರೆ ಆಟೋನೇ ಸೈಡ್ಗೆ ಹೋಗಿರೋದು. ಅವನು ನಿನಗೆ ಮಾತ್ರ ಅಲ್ಲ, ನನಗೂ ಅಣ್ಣನೇ, ಅದನ್ನ ಮರಿಬೇಡ. ಅಣ್ಣ ಏನಣ್ಣ ಇದೆಲ್ಲ? ಹೋಗಿ ಹೋಗಿ ಇವನು ಮಾತು ಕೇಳ್ಕೊಂಡು ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ನೀವೂನು. ಇದು ಚಿಕ್ಕ ವಿಷಯನಾ? ನಿನ್ನ ಬಾಯಲ್ಲಿ ಅಮ್ಮ ಅನ್ನೋ ಪದ ಬಂದಾಗ, ಅಪ್ಪ ಅನ್ನೋ ಪದ ಬಂದಾಗ ಅವ್ರು ಎಷ್ಟು ಖುಷಿ ಪಟ್ರು ಗೊತ್ತಾ? ಹಣ್ಣು ತಿಂದರೆ ತುಂಬ ಒಳ್ಳೇದು. ನಿಮಗೂ ಬೇಕಾ? ನಾನೇ ಕಟ್ ಮಾಡಿಕೊಡ್ತೀನಿ. ಇಲ್ಲ ಇಲ್ಲ, ನಮಗೆ ಬೇಡ, ಅಮ್ಮನಿಗೆ ತಿನ್ನಿಸಿ. ಹಾಗೇನಿಲ್ಲ, ತುಳಸಿಯವರೇ ತಿಂತಾ ಇದ್ರು. ಅವರು ಹ್ಯಾಂಡ್ ವಾಶ್ ಮಾಡಿರಲಿಲ್ಲ ಅಂತ ಹೇಳಿದ್ರು, ಅದಕ್ಕೆ ನಾನೇ ತಿನ್ನಿಸ್ತಾ ಇದ್ದೆ. ಅಮ್ಮ ತಿಂದರೆ ಕಡಿಮೆ ತಿಂತಾರೆ, ಅಟ್ಲೀಸ್ಟ್ ನೀವು ತಿನ್ಸಿದ್ರೆ ಒಂದೆರಡು ಪೀಸ್ ಜಾಸ್ತಿ ತಿಂತಾರೆ. ಕರೆಕ್ಟು, ಅದಕ್ಕೆ ನಾನೇ ತಿನ್ನಿಸ್ತಾ ಇರೋದು. ತಗೊಳ್ಳಿ, ತಿನ್ನಿ, ತಗೊಳ್ಳಿ. ಅಕ್ಷರಿ, ನೀವಿಬ್ರು ಬಂದಿದ್ದೀರಲ್ಲ, ಅವನಿಗೆ ಅಭಿ? ಅದೇ ಅಮ್ಮ, ಹೊಸ ಪ್ರಾಜೆಕ್ಟ್ ವಿಷಯಕ್ಕೆ ಮುಂಬೈಗೆ ಹೋಗಿದ್ದಾನೆ. ನಾಳೆನೇ ಮೀಟಿಂಗ್ ಮುಗಿಸಿ ಸಾಧ್ಯವಾದರೆ ನಾಳೆ ಬರ್ತಾನೆ, ಇಲ್ಲಾಂದರೆ ನಾಳಿದ್ದು ಬರ್ತಾನೆ. ಅಪ್ಪ, ನೀವು ಮುಂದುವರಿಸಿ. ಡಿಸ್ಟರ್ಬ್ ಮಾಡಿದ್ದಕ್ಕೆ ಸಾರಿ. ಡಿಸ್ಟರ್ಬ್ ಏನಿಲ್ಲ. ಹಣ್ಣು ನಿಮಗೂ ಪೀಸ್ ಕಟ್ ಮಾಡಿಕೊಡ್ಲಾ? ಬೇಡಪ್ಪ, ನಮ್ಮ ಪಾಲಿನ ಹಣ್ಣು, ನಮ್ಮ ಪಾಲಿನ ನಗು, ನಮ್ಮ ಪಾಲಿನ ಖುಷಿ, ನಮ್ಮ ಪಾಲಿನ ಕಾಳಜಿ ಎಲ್ಲ ಅಮ್ಮನಿಗೆ ಇರಲಿ. ಅಮ್ಮ ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ಈಗಲೂ ನಿನ್ನ ಜೊತೆ ಜಗಳ ಆಡುವಾಗ ಪುಟ್ಟ ಹುಡುಗಿ ಥರನೇ ಕಾಣಿಸ್ತೀಯ. ನಿನಗೆ ನನ್ನ ಮೇಲೆ ಎಷ್ಟೇ ಕೋಪ ಇರಲಿ, ಎಷ್ಟೇ ಬೈಲಿ, ನನ್ನನ್ನು ಎಷ್ಟೇ ತಿರಸ್ಕಾರ ಮಾಡಲಿ, ನೀನು ಯಾವತ್ತಿಗೂ ನನ್ನ ಮುದ್ದು ತಂಗಿನೇ. ನಿನ್ನ ಮೇಲೆ ನನಗೆ ಯಾವತ್ತೂ ಪ್ರೀತಿ ಕಮ್ಮಿ ಆಗಲಿಲ್ಲ, ಆಗೋದು ಇಲ್ಲ. ಆದರೆ ಯಾಕೋ ಗೊತ್ತಿಲ್ಲ, ನಿನ್ನ ಮನ್ಸು ಗೆಲ್ಲೋಕೆ ನನಗಾಗಲೇ ಇಲ್ಲ. ಆ ವಿಷಯದಲ್ಲಿ ನಾನು ಸೋತೋಗ್ಬಿಟ್ಟೆ. ಈಗ ನೀನು ಬಯಸ್ತಾ ಇದ್ದಾಗೆ ನಾನು ಈ ಮನೆ ಬಿಟ್ಟು ಹೋಗ್ತಿದ್ದೀನಿ. ಇನ್ನು ಮುಂದೆ ಈ ಮನೆಯವ್ರ ಜೊತೆ ಬೆರೆತು ನಗ್ನಗ್ತಾ ಇರು. ಈ ನಿನ್ನ ಅಕ್ಕ ನನಗೆ ಯಾವಾಗಲೂ ಒಳ್ಳೇದನ್ನೇ ಬಯಸ್ತಾಳೆ. ನಿಂತ್ಕೋ. ದೀಪಿಕಾ, ಏನ್ ಮಾಡ್ತಿದ್ಯಾ? ಅದನ್ನ ನಾನು ನಿನಗೆ ಕೇಳಬೇಕು. ಏನು ಮನೆ ಬಿಟ್ಟು ಹೋಗ್ತಿದ್ಯಾ? ಅಂತ ಕಷ್ಟ ಏನು ಬಂತು ನಿನ್ಗೆ ಈ ಮನೆಯಲ್ಲಿ? ಹಾಗೂ ಒಂದು ವೇಳೆ ಕಷ್ಟ ಇದ್ರೆ ನೀನು ಆ ಕಷ್ಟದಲ್ಲಿ ನರಳೋದನ್ನ ನಾನು ನೋಡಬೇಕು. ನಾನು ನೋಡಬೇಕು ಅಂದರೆ ನೀನು ಈ ಮನೆಯಲ್ಲಿ ನನ್ನ ಕಣ್ಣೆದುರುಗೆ ಇರಬೇಕು. ನೀನು ಈ ರೀತಿ ಹೇಳಿ ಥರ ಮನೆ ಬಿಟ್ಟು ಹೋಗ್ಬಿಟ್ರೆ ನಾನೇನು ಮಾಡಲಿ? ನಿನ್ನ ಮೇಲಿರೋ ದ್ವೇಷ ನನ್ನ ಎದೆಯಲ್ಲಿ ಇನ್ನೂ ಹಾಗೇ ಇದೆ. ಅದನ್ನೆಲ್ಲ ನಾನು ತೀರ್ಸ್ಕೋಬಾರ್ದಾ? ಆ ರೋಷ ಎಲ್ಲ ತೀರೋವರೆಗೂ ನೀನು ನನ್ನ ಜೊತೆಯಲ್ಲಿ, ಅಂದರೆ ನನ್ನ ಕಣ್ಣೆದುರುಗೆ ಈ ಮನೆಯಲ್ಲೇ ಇರಬೇಕು. ದೀಪಿಕಾ, ಇಷ್ಟು ದಿನ ನನ್ನ ಮನೆಯಿಂದ ಆಚೆ ಹೋಗ್ಬೇಕು ಅಂತ ನೀನೇ ಆಸೆ ಪಡ್ತಿದ್ದೆ ಅಲ್ವಾ? ಈಗ ನಿನ್ನ ಆಸೆ ನೆರವೇರ್ತಿದೆ. ನಾನು ಈ ಮನೆ ಬಿಟ್ಟು ಹೋಗ್ತಿದ್ದೀನಿ. ಆದರೆ ಈ ವಿಷಯ ನಮ್ಮ ಮನೆಯವ್ರು ಯಾರಿಗೂ ಹೇಳಬೇಡ. ಮನೆಯವ್ರು ಎಲ್ಲರ ಜೊತೆ ಖುಷಿಯಿಂದ ನಗ್ನಗ್ತಾ ಇರು. ಈಗಲಾದರೂ ಈ ಮನೆನ 2 ಭಾಗ ಮಾಡಬೇಕು ಅನ್ನೋ ಯೋಚನೆನ ಬಿಟ್ಬಿಡು.
ನಾನು ಹೇಗಿರ್ಬೇಕು ಅನ್ನೋ ಬುದ್ಧಿ ಹೇಳೋ ಅವಶ್ಯಕತೆ ನಿನಗಿಲ್ಲ. ನಾನು ಹೇಗಿರ್ಬೇಕು ಹೇಗೆ ಬದುಕಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀನು ಈ ರೀತಿ ಇದ್ದಕ್ಕಿದ್ದ ಹಾಗೆ ಆಚೆ ಹೋಗ್ಬಿಟ್ರೆ ಮನೇಲಿರೋರೆಲ್ಲ ಏನು ಅನ್ಕೋತಾರೆ? ನಾನೇನೋ ನಿಂಗೆ ಹಿಂಸೆ ಕೊಡ್ತಿದ್ದೀನಿ, ಅದಕ್ಕೆ ನೀನು ಮನೆ ಬಿಟ್ಟು ಆಚೆ ಹೋದೆ ಅಂತ ಅನ್ಕೊಳಲ್ವಾ? ಛೆ ಹಾಗೆ ಯಾಕೆ ಅನ್ಕೊಳ್ತಾರೆ? ನನ್ನ ನಿನ್ನ ಮಧ್ಯೆ ಏನು ನಡೆದೇ ಇಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ನೀನು ಮನೆ ಬಿಟ್ಟು ಹೋದ್ರೆ ಮನೇಲಿರೋ ಎಲ್ಲರ ಸಿಂಪತಿನೂ ನಿನಗೆ ಸಿಗುತ್ತೆ. ಹಾಗಾಗಬಾರ್ದು. ಮನೇಲಿರೋರು ಎಲ್ಲರೂ ನಿನ್ನ ದ್ವೇಷ ಮಾಡಿ ಅವ್ರಾಗವ್ರೆ ನಿನ್ನ ಮನೆಯಿಂದ ಆಚೆ ಹಾಕಬೇಕು. ಅಲ್ಲಿವರೆಗೂ ನೀನು ಇಲ್ಲೇ ಬಿದ್ದಿರಬೇಕು. ಮನೆಯವರೆಲ್ಲ ನನ್ನನ್ನು ದ್ವೇಷ ಮಾಡೋದಾ? ಯಾಕೆ? ಮನೇಲಿರೋರ್ಗೆಲ್ಲ ನಿನ್ ಮೇಲೆ ದ್ವೇಷ ಬರಲ್ಲ ಅಂತನಾ? ನಿನಗ ನಂಬಿಕೆ ಇದ್ರೆ ಇಲ್ಲೇ ಇದ್ದು ಪ್ರೂವ್ ಮಾಡು ನೋಡೋಣ. ಅದೇನಾಗುತ್ತೋ ನಾನು ನೋಡ್ತೀನಿ. ಒಟ್ನಲ್ಲಿ ನೀನು ನನ್ನ ಕಣ್ಮುಂದೆನೆ ಬಿದ್ದಿರಬೇಕು ಅಷ್ಟೇ. ಬಾ ಒಳಗೆ.